ಈಗ ಕಳೆದ ಬಾರಿ ಬಿಜೆಪಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡಿತ್ತು. ಜೆಡಿಎಸ್ ಮತ್ತು ಕಾಂಗ್ರೆಸ್ ಒಂದಾಗಿತ್ತು. ವಿಧಾನಸಭಾ ಚುನಾವಣೆಯಲ್ಲಿ ಇವರಿಗೆ ಬಿದ್ದ ಮತಗಳು ಲೋಕಸಭೆಯಲ್ಲಿ ಏನಾದರೂ ಬಿದ್ದಿದ್ರೆ 50% ಓಟ್ ಹಾಕಬೇಕಾಗಿತ್ತು. ಆಗಲಿಲ್ಲ. ಬಿಜೆಪಿ ಏಕಾಂಗಿಯಾಗಿ ಗೆದ್ದು ಬಿಡ್ತು. ಆಗ ನಿಮ್ಗೆ ಅನಿಸ್ಬೋದು, ಕಳೆದ ಬಾರಿ ಬಿಜೆಪಿ ಗೆದ್ದಿದೆಯಲ್ಲ, ಈ ಬಾರಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಬೇರೆ ಬೇರೆ ಸ್ಪರ್ಧೆ ಮಾಡ್ತಾ ಇದೆಯಲ್ಲ, ಮತ್ತು ಯಾಕೆ ಜೆಡಿಎಸ್ಸನ್ನು ಸೇರಿಸ್ಕೊಂಡ್ರು? ಒಂದು ಲೆಕ್ಕಾಚಾರ ಇರುತ್ತೆ. ಕುಮಾರಸ್ವಾಮಿ ಏನು ಹೇಳಿದ್ರು, ನಾನೆಲ್ಲ 22 ಕ್ಷೇತ್ರಗಳಲ್ಲಿ ನಾನು ನಿಖಿಲ್ ಕುಮಾರಸ್ವಾಮಿ ಅದು ಮಾಡಿ. ಆದರೆ ಏನು, ನೀವು ಸ್ಪರ್ಧೆ ಮಾಡಿ, ಹೌದಾ? ಮತ್ತು ನಿಮ್ಮ ಮಗ ಅವರು ಸ್ಪರ್ಧೆ ಮಾಡಲಿ, ಮತ್ತು ಪ್ರಜ್ವಲ್ ರೇವಣ್ಣ ಅವರು ಸ್ಪರ್ಧೆ ಮಾಡಬೇಕು. ಯಾಕೆ? ಇಲ್ಲಿದೆ ನೋಡಿ, ದಳ ಕಮಲ ರಣತಂತ್ರ ಏನು. HD ಕುಮಾರಸ್ವಾಮಿ ಸ್ಪರ್ಧೆಗೆ ನರೇಂದ್ರ ಮೋದಿ ಒತ್ತಡ ಹಾಕಿದ್ದಾರಂತೆ. ಯಾಕೆ ಅಂತಂದರೆ ಹೇಳ್ತೀನಿ. ಕುಮಾರಸ್ವಾಮಿ ಅಲ್ಲದಿದ್ದರೆ ನಿಖಿಲ್ ಸ್ಪರ್ಧೆ ಮಾಡಲಿ, ಸ್ಪರ್ಧೆ ಮಾಡಬೇಕು. ಆಯ್ತಪ್ಪ, ನೀವಿಬ್ಬರು ಸ್ಪರ್ಧೆ ಮಾಡ್ತೀರಾ ಲೋಕಸಭಾ ಚುನಾವಣೆಗೆ, ಇಬ್ಬರು ಮಾಡಿ, ಟಿಕೆಟ್ ಕೊಡೋಣ, ನೋ ಪ್ರಾಬ್ಲಮ್. 5 ಅಂತ ಕೇಳ್ತೀರಲ್ವ, ಯಾರ್ಯಾರೆಲ್ಲ ನೀವೇ ಇರಬೇಕು. ಮಂಡ್ಯ ಅಥವಾ ಬೆಂಗಳೂರು ಗ್ರಾಮಾಂತರ ನಿಖಿಲ್ ಕೊಡಿ, ಈ ರೀತಿ ಆಗಿದೆ ಅಂತ. ಆಮೇಲೆ ಕುಮಾರಸ್ವಾಮಿ, ನೀವು ಚಿಕ್ಕಬಳ್ಳಾಪುರದಿಂದ ಸ್ಪರ್ಧೆ ಮಾಡಿ. ಚಿಕ್ಕಬಳ್ಳಾಪುರ ಬೇಡವಾ? ಯಾಕೆ ಚಿಕ್ಕಬಳ್ಳಾಪುರ ಅಂತಂದರೆ ಅಲ್ಲಿ ಒಕ್ಕಲಿಗರು ಬಹುಸಂಖ್ಯಾತರು. ಆದರೆ ಒಂದು ವಿಚಾರ ವೀಕ್ಷಕರೇ, 2014ರಲ್ಲಿ ಇದೇ ಕುಮಾರಸ್ವಾಮಿ ಅವರು ಚಿಕ್ಕಬಳ್ಳಾಪುರದಿಂದ ಸ್ಪರ್ಧೆ ಮಾಡ್ತಾರೆ ಲೋಕಸಭೆಗೆ. ಆಗ ಮೊಯ್ಲಿ ಇರ್ತಾರೆ, ಅದಾದ ನಂತರ ಬಚ್ಚೇಗೌಡರು ಇರ್ತಾರೆ. ಬಚ್ಚೇಗೌಡರನ್ನು ಸೋಲಿಸಬೇಕು ಅನ್ನೋ ಕಾರಣಕ್ಕಾಗಿ ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ತಾರೆ. 3ನೇ ಸ್ಥಾನಕ್ಕೆ ತಳ್ಳಲ್ಪಡ್ತಾರೆ ಚಿಕ್ಕಬಳ್ಳಾಪುರದಲ್ಲಿ. ಹಾಗಾಗಿ ಚಿಕ್ಕಬಳ್ಳಾಪುರ ಆಯ್ಕೆ ಮಾಡ್ಕೋತಾರೆ, ಇಲ್ಲ ಗೊತ್ತಿಲ್ಲ. ಚಿಕ್ಕಬಳ್ಳಾಪುರ ಬ್ಯಾಡ್ರಿ ಅಂತಂದರೆ ಓಕೆ, ಹಾಗಿದ್ರೆ ನೀವು ತುಮಕೂರಿನ ಸ್ಪರ್ಧೆ ಮಾಡಿ. ತುಮಕೂರಿನ ಸ್ಪರ್ಧೆ ಮಾಡಿ ನೋಡಿ. ನಿಮ್ಮ ತಂದೆ ಕಳೆದ ಬಾರಿ ಸೋತಿದಾರಲ್ವ ಅಲ್ಲಿ 10,000 ಮತಗಳಿಂದ, ಅಲ್ಲಿ ಗೆಲ್ಲಿಸಿ ಕದರ್ ತೋರಿಸಿ. ಈಗ ನೀವು ತುಮಕೂರಿನ ಸ್ಪರ್ಧೆ ಮಾಡಿದ್ರೆ ಏನಾಗುತ್ತೆ, ಅಕ್ಕಪಕ್ಕದಲ್ಲಿ ಚಿಕ್ಕಬಳ್ಳಾಪುರ ಇರುತ್ತೆ, ಆ ಕಡೆ ಕೋಲಾರ ಕಾಣುತ್ತೆ, ಈ ಕಡೆ ಮಂಡ್ಯ ಬರುತ್ತೆ, ಆಮೇಲೆ ಚಿಕ್ಕಮಗಳೂರು ಬರುತ್ತೆ, ಆಮೇಲೆ ಚಿತ್ರದುರ್ಗ ಬರುತ್ತೆ, ಬೆಂಗಳೂರು ಗ್ರಾಮಾಂತರ ಬರುತ್ತೆ. ಒಂದು 3-4 ಜಿಲ್ಲೆಗಳಿಗೆ ಪ್ರಭಾವ ಉಂಟಾಗುತ್ತೆ. ಯಾಕೆಂದರೆ ಒಕ್ಕಲಿಗರ ಪ್ರಭಾವ ಇರೋದು 9 ಜಿಲ್ಲೆ: ಚಾಮರಾಜನಗರ, ಮೈಸೂರು, ಮಂಡ್ಯ, ರಾಮನಗರ, ಚನ್ನಪಟ್ಟಣ, ಆಮೇಲೆ ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಹೀಗೆಲ್ಲ ಇದೆಯಲ್ಲ, ಹಾಸನ. ಆಮೇಲೆ ಈ ರೀತಿ ನೀವು ತುಮಕೂರಿಂದ ಬಂದರೆ ಮೈಸೂರು ಪಕ್ಕದಲ್ಲಿ ಬರುತ್ತೆ, ಸಿದ್ದು ತವರು ಮೈಸೂರು, DK ಗ್ರಾಮಾಂತರದಲ್ಲೂ ಕೂಡ ಒಕ್ಕಲಿಗ ಓಟ್ಗಳು ಬರ್ಬೋದು ಅನ್ನುವಂಥ ಲೆಕ್ಕಾಚಾರವನ್ನು BJP ಇವರು ಕೊಟ್ಟಿದೆ. ಈ ನಡುವೆ ನರೇಂದ್ರ ಮೋದಿ ಅವರು ಒಂದು ತಂತ್ರಗಾರಿಕೆಯನ್ನು ಮಾಡಿದ್ದಾರೆ ನೋಡಿ. JDS-ಅನ್ನು ಸೇರಿಸ್ಕೋಬೇಕು ಅಂತಂದರೆ ಅವರು ಕೂಡ ಇವರ ಮೇಲೆ ಪ್ರೆಷರ್ ಆಗ್ತಾರಲ್ಲ. ಏನಪ್ಪ ಅಂತಂದರೆ 22 ಕ್ಷೇತ್ರಗಳಲ್ಲಿ ಏನೋ BJP ಮತ್ತು JDS ಜೊತೆಯಾಗಿ ಅಭ್ಯರ್ಥಿಗಳನ್ನು ಹಾಕ್ಬೋದು. ಆದರೆ ಒಕ್ಕಲಿಗ ಮತಗಳು ಬರಬೇಕು ಅಂತಂದರೆ ಒನ್ ಆ್ಯಂಡ್ ಓನ್ಲಿ ದೇವೇಗೌಡರು ಮತ್ತು ದೇವೇಗೌಡರ ಫ್ಯಾಮಿಲಿ ಸಕ್ರಿಯವಾದರೆ ಮಾತ್ರ 20% ವೋಟ್ JDS-ನ ವೋಟ್ ಮತ್ತು 34% BJP-ಯ ವೋಟ್ ಜೊತೆಯಾಗಬಹುದು. ಹಾಗಾಗಿ ಮೋದಿಯವರು ಗೌಡರ ಕುಟುಂಬದ 3 ಟಿಕೆಟ್ ಓಕೆ ಚಾಲ್ ಕೊಟ್ಬಿಡಿ ಅಂತ ಹೇಳಿದಾರಂತೆ. ಮಂಡ್ಯದಿಂದ ನಿಖಿಲ್, ಚಿಕ್ಕಬಳ್ಳಾಪುರದಿಂದ HD ಕುಮಾರಸ್ವಾಮಿ ಅಥವಾ ತುಮಕೂರಿಂದ ಕುಮಾರಸ್ವಾಮಿ, ಹಾಸನದಿಂದ ಸಿಟ್ಟಿಂಗ್ MP ಪ್ರಜ್ವಲ್ ಇದ್ದೇ ಇದ್ದಾರೆ. ಹಾಸನದಲ್ಲಿ ದೊಡ್ಡೇಗೌಡರು ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ರು ಕೂಡ ಓಕೆ, ಇಡೀ ಫ್ಯಾಮಿಲಿ ಸ್ಪರ್ಧೆ ಮಾಡಬೇಕು. ಯಾಕೆ ನೋಡಿ, ನಿಖಿಲ್ ಸ್ಪರ್ಧೆ ಮಾಡಿದರೆ ಕುಮಾರಸ್ವಾಮಿ ಅಲರ್ಟ್ ಆಗ್ತಾರೆ. ಉಳಿದವ್ರಿಗೆ ಯಾಕೆ ಅವ್ರು ಲಾಭ ಮಾಡಿಕೊಡ್ಬೇಕು ಅಲ್ವಾ? ಅವ್ರಿಗಿರೋದೇ ಭಾಳ ಮುಖ್ಯವಾಗಿ ಮಗನನ್ನೊಂದು ಸ್ಟ್ಯಾಂಡ್ ಮಾಡಬೇಕು. ಇನ್ನು ನಿಖಿಲ್ ಸ್ಪರ್ಧೆ ಮಾಡಿದಾಗ ಕುಮಾರಸ್ವಾಮಿ ಅಲರ್ಟ್ ಆದಾಗ್ತಾರೆ. ಪ್ರಜ್ವಲ್ ಸ್ಪರ್ಧೆ ಮಾಡಿದ್ರೆ HD ರೇವಣ್ಣ ಸುಮ್ಗಿರ್ತಾರಾ? ಅವರು ರೆಡಿ ಆಗ್ತಾರೆ. ಇನ್ನು ಇಬ್ಬರು ಮೊಮ್ಮಕ್ಕಳು, ಆಮೇಲೆ ಕುಮಾರಸ್ವಾಮಿ ಕೂಡ ನಿಂತ್ಕೊಂಡ್ರೆ ಅಗ್ರೇಸರ ದೇವೇಗೌಡರು ಸುಮ್ಮನೆ ಆಗ್ತಾರಾ? ಅವರು ಫೀಲ್ಡ್ಗೆ ಎಂಟ್ರಿ ಕೊಡ್ತಾರೆ. ಈ ಇಡೀ ಫ್ಯಾಮಿಲಿ ಅಲರ್ಟ್ ಆದರೆ ಮಾತ್ರ ಒಕ್ಕಲಿಗರ ವೋಟ್ ದೋಸ್ತಿಗೆ ಬೀಳುತ್ತೆ ಅನ್ನೋಂಥ ಲೆಕ್ಕಾಚಾರ ನರೇಂದ್ರ ಮೋದಿ ಅವ್ರಿಗೆ ಇರೋದಿಲ್ವಾ?